ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹಿಂದಿನ ವಿಡಿಯೋ ನೋಡಿ ಒಬ್ಬರು ಲೈಟ್ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 3 ಲೈಟ್ ಕೊಟ್ಟಿದ್ದಾರೆ. ಈ 3 ಲೈಟಲ್ಲಿ ಎಷ್ಟು ಲೈಟ್ ರೆಡಿ ಆಗ್ತದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ. ಈ ಲೈಟಲ್ಲಿ ನಾರ್ಮಲ್ 9 ವೋಲ್ಟಿನ ಬ್ಯಾಟ್ರಿ ಹಾಕಿದ್ರು. ಅದಕ್ಕೆ ನಾನು ಚಾರ್ಜಿಂಗ್ ಸರ್ಕ್ಯೂಟ್ ಯೂಸ್ ಮಾಡ್ತಿದ್ದೇನೆ. ಇದು ಪವರ್ ಬ್ಯಾಂಕ್, ಓಲ್ಡ್ ಪವರ್ ಬ್ಯಾಂಕಿಂದ ಚಾರ್ಜರ್ ಸರ್ಕ್ಯೂಟ್ ಸರಿ ಇದ್ದ ಸರ್ಕ್ಯೂಟ್. ಇದು ಫಸ್ಟಿಗೆ ವೋಲ್ಟೇಜ್ ಚೆಕ್ ಮಾಡಿಕೊಳ್ಳುವ, ಎಲ್ಲಿ 4 ವೋಲ್ಟ್ 3 ವೋಲ್ಟ್ ಬರ್ತಾಯಿದೆ ಅಂತೇಳಿ ಅಲ್ಲಿಂದ ಸೋಲ್ಡರ್ ಮಾಡಿ ನಾವು ಬ್ಯಾಟ್ರಿ ಚಾರ್ಜಿಂಗ್ ಇಟ್ಕೊಳ್ಬೇಕು. ಇದು LED ಹೋಯಿತು, ಅದಕ್ಕೆ ನಾನು ಬೇರೆ LED ಹಾಕ್ತಾ ಇದ್ದೇನೆ. ಅದು ಏನೋ ಪ್ರಾಬ್ಲಮ್ ಆಯಿತು ವೋಲ್ಟೇಜ್ ಜಾಸ್ತಿ ಕೊಡುವಾಗ. ಇದು ಆವಾಗ ನಾವು ಚಾರ್ಜಿಗೆ ಇಟ್ಟಿದ್ದೇವಲ್ಲ ಆ ಲೈಟ್, ಇದು ಚಾರ್ಜ್ ಆಯಿತು. ಇದನ್ನು ಮೊದಲಿನಾಗಿ ಕ್ಲೋಸ್ ಮಾಡಿಕೊಳ್ಳುವ. ಚಾರ್ಜಿಂಗ್ ಆಗ್ತಾ ಇದೆ ನೋಡಿ, ಲೈಟ್ ಕೂಡ ಉರಿತಾ ಇದೆ. ಇವಾಗ ಈ LED ಲೈಟಿಗೆ ಆವಾಗ ಹೇಳಿದ ಹಾಗೆ ಪವರ್ ಬ್ಯಾಂಕ್ನ ಸರ್ಕ್ಯೂಟ್ ಬೋರ್ಡನ್ನು ಅದಕ್ಕೆ ಕನೆಕ್ಷನ್ ಮಾಡುವ. ಆವಾಗ ಚೆಕ್ ಮಾಡಿ ಎಲ್ಲಿ 4 ವೋಲ್ಟ್ ಬರ್ತಿದೆ ಅಲ್ಲಿಂದ ಸೋಲ್ಡರ್ ಮಾಡಿ ಇದಕ್ಕೆ ಕನೆಕ್ಷನ್ ಕೊಡುವ, ಬ್ಯಾಟ್ರಿ ಕನೆಕ್ಷನ್ ಕೊಡುವ. ಚಾರ್ಜಿಂಗ್ ಸರ್ಕ್ಯೂಟು ಕಂಪ್ಲೀಟ್ ಆಯಿತು. ಇದರ ಸ್ವಿಚ್ ಕಂಪ್ಲೇಂಟ್ ಇದೆ, ಹಾಗಾಗಿ ನಾನು ಬೇರೆ ಆ ಲೈಟದ್ದು ಸ್ವಿಚ್ ಹಾಕ್ತಿದ್ದೇನೆ. ಆ ಹಳದಿ ಕಲರ್ ಲೈಟ್ ಇತ್ತಲ್ಲ ಅದರ ಸ್ವಿಚ್ಚು MCL ಇದಕ್ಕೆ ಬೀಡಿಂಗಿಗೆ ಕೊಟ್ಟು ಸ್ವಲ್ಪ ಫಿನಿಶಿಂಗ್ ಕೊಡುವ. ಯಾಕೆಂದರೆ ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ MCL ಹಾಕಿ ಕವರ್ ಮಾಡಿ ಇದು ಮಾಡಿಕೊಡುವ.
ಎಮ್ಸಿಲೆಲ್ಲ ಹಾಕಿ ಗಟ್ಟಿ ಆಗಬೇಕು. ಸೊ ಇದನ್ನು ಒಂದು ದಿವಸ ಹಾಗೆ ಇಡುವ, 24 ಆದ ನಂತರ ನೋಡುವ. ಇವಾಗ ಇದು ರೆಡಿಯಾಗಿದೆ, ಎಮ್ಸಿಲೆಲ್ಲ ಗಟ್ಟಿ ಅಂಟಿಕೊಂಡಿದೆ. ಇದಕ್ಕೆ ಮೊದಲನಾಗಿ ಕವರ್ ಮಾಡ್ತಾ ಇವಾಗ ನಮಗೆ ಟೋಟಲಾಗಿ 2 ಲೈಟ್ ರೆಡಿ ಆಯಿತು. 1 ಲೈಟ್ ಆಗ ಹೇಳಿದಾಗೆ ಸರ್ಕ್ಯೂಟ್ ಕಂಪ್ಲೇಂಟ್ ಆಗಿ ಅದರಿಂದ ಬೇಕಾದ ಸ್ವಿಚ್ಗಳನ್ನು ಮಾತ್ರ ಯೂಸ್ ಮಾಡಿಕೊಂಡೆ. ಇದು ಆಗದ ಲೈಟ್ ಹೇಳಿದೆಲ್ಲ ಅದೇ, ಅದರಲ್ಲಿ ಯಾವ ಪಾರ್ಟ್ ಇಲ್ಲ, ಎಲ್ಲ ಅದಕ್ಕೆ ಯೂಸ್ ಮಾಡಿ ಟೋಟಲ್ ಈಗ 2 ಲೈಟ್ ರೆಡಿ ಆಗಿದೆ. ಇದಕ್ಕೆ ನಾನು ಮೈಕ್ರೋ USB ಚಾರ್ಜರ್ ಯೂಸ್ ಮಾಡ್ತಾ ಇದ್ದೇನೆ. ಚಾರ್ಜ್ ಆಗ್ತದಿಲ್ಲ ಅಂತ ಒಮ್ಮೆ ಚೆಕ್ ಮಾಡುವ. ಚಾರ್ಜ್ ಆಗ್ತಾ ಇದೆ, ಲೈಟ್ ಗ್ಲೋ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.